ಇವಾಗ ಅಲ್ಲಿ ನನಗೆ ರೈಟ್ ಟರ್ನ್ ತೊಗೊಳ್ದಿದ್ದೆ. ರೈಟ್ ಟರ್ನ್ ತೊಗೋಬೇಕಂತ ಹೇಳಿದ್ರೆ ಸೊ ನಾನು ಏನು ಮಾಡೋಕ್ಕೆ ಸ್ಟೇರಿಂಗನ್ನು ನಾನು ಆ್ಯಕ್ಚುಲಿ ಒಂದು ಪೂರ್ತಿ ಟರ್ನ್ ಮಾಡಿದ್ರೆ ನನಗೆ ಟರ್ನ್ ತೊಗೊಳುತ್ತೆ. ಈಗ ನಾನು ಸ್ಟೇರಿಂಗಲ್ಲಿ ನೋಡಿ ಪೂರ್ತಿಯಾಗಿ ಒಂದು ಸರಿ ಟರ್ನ್ ಮಾಡ್ತೇನೆ. ಪೂರ್ತಿ ಟರ್ನ್ ಆಯಿತು, ಪರ್ಫೆಕ್ಟಾಗಿ ಬಂದ್ಬಿಟ್ಟು ನನ್ನ ಗಾಡಿ ಬಂದ್ಬಿಟ್ಟು ರೈಟ್ ಟರ್ನ್ ತೊಗೊಳ್ತು. ಹಾಗಾದರೆ ಈಗ ನನಗೆ ಗೊತ್ತಾಗಿದೆ ಏನಂತ ಹೇಳಿದ್ರೆ ನನ್ನ ಗಾಡಿ ಬಂದ್ಬಿಟ್ಟು ನಾನು ರೈಟ್ ಟರ್ನ್ ತೊಗೋಬೇಕು, ಒಂದು 90 ಡಿಗ್ರಿ ಆ್ಯಂಗಲ್ ಟರ್ನ್ ತೊಗೋಬೇಕು ಅಂತ ಹೇಳಿದ್ರೆ ನನ್ನ ಸ್ಟೇರಿಂಗನ್ನು ಒಂದು ಸಾರಿ ಪೂರ್ತಿಯಾಗಿ ಕಟ್ ಮಾಡಿದೆ ಅಂತ ಹೇಳಿದ್ರೆ, ಟರ್ನ್ ಮಾಡಿದೆ ಅಂತ ಹೇಳಿದ್ರೆ ನನ್ನ ಗಾಡಿ ಬಂದ್ಬಿಟ್ಟು ರೈಟ್ ಟರ್ನ್ ತೊಗೊಳುತ್ತೆ. ಈಗ ಮತ್ತೊಮ್ಮೆ ಅದೇ ರೈಟ್ ಟರ್ನ್ ನಾನು ಮಾಡಿ ನೋಡ್ತೇನೆ ಅಷ್ಟೇ ತೊಗೊಳ್ತದ ಇಲ್ವಾ ಅಂತ. ಈಗ ನಾನು ಮತ್ತೆ ಅದೇ ರೈಟ್ ಟರ್ನಲ್ಲಿ ಮತ್ತೊಮ್ಮೆ ಟರ್ನ್ ಮಾಡಿ ನೋಡ್ತೇನೆ ಅಷ್ಟೇ ಟರ್ನ್ ತೊಗೊಳ್ತದ ಅಥವಾ ಕಡಿಮೆ ಟರ್ನ್ ತೊಗೊಳ್ತದ ಅಂತ. ಮತ್ತೊಮ್ಮೆ ನಾನು ಸೇಮ್ ರೈಟ್ ಟರ್ನ್ ತೊಗೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು ಫುಲ್ ಟರ್ನ್ ಮಾಡಲಿಲ್ಲ ನಾನು, ಅಂದರೆ ಒಂದು ಅರ್ಧಕ್ಕಿಂತ ಸ್ವಲ್ಪ ಮಟ್ಟಿಗೆ ಹೆಚ್ಚು ಟರ್ನ್ ಮಾಡಿದೆ ಅಷ್ಟೇ. ಆ್ಯಕ್ಚುಲಿ ಸ್ನೇಹಿತರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಗಾಡಿನ ನಾವು ಟರ್ನ್ ತೊಗೋಬೇಕಾದ್ರೆ ಅದು ರೈಟ್ ಟರ್ನ್ ಇರಲಿ ಅಥವಾ ಲೆಫ್ಟ್ ಟರ್ನ್ ಇರಲಿ, ಒಂದು 90 ಡಿಗ್ರಿ ಆ್ಯಂಗಲ್ ಟರ್ನ್ ತೊಗೋಬೇಕಾದ್ರೆ ನಮ್ಮ ಸ್ಟೇರಿಂಗ್ ವೀಲನ್ನು ನಾವು ಒಂದು ಸಾರಿ ಪೂರ್ತಿಯಾಗಿ ಈ ರೀತಿಯಾಗಿ ಒಂದು ಸಾರಿ ರೊಟೇಟ್ ಮಾಡಿದ್ರೆ ಟರ್ನ್ ಆಗುತ್ತೆ, ಅಥವಾ ಒಂದು 1.5 ಟರ್ನ್ ಮಾಡಿದ್ರೆ ಪರ್ಫೆಕ್ಟಾಗಿ ನಮ್ಮ ಗಾಡಿ ಬಂದ್ಬಿಟ್ಟು ಟರ್ನ್ ತೊಗೊಳುತ್ತೆ ಅನ್ನೋದೇನಿದೆ ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಮಿತ್ ಅಷ್ಟೇ, ಒಂದು ತಪ್ಪು ಕಲ್ಪನೆ. ನಮ್ಮ ಗಾಡಿನ ಟರ್ನ್ ಮಾಡಬೇಕಾದ್ರೆ ನಾವು ಯಾವಾಗಲೂ ಸ್ಟೇರಿಂಗ್ ವೀಲನ್ನು ಕೌಂಟ್ ಮಾಡ್ತಾ ನಾವು ಟರ್ನ್ ಮಾಡಬಾರ್ದು, ಆಯಿತಾ. ಯಾಕಂತ ಹೇಳಿದ್ರೆ ಇದು ಆ್ಯಕ್ಚುಲಿ ಟೋಟಲಿ ಡಿಪೆಂಡ್ ಆಗುತ್ತೆ ನಾವು ಗಾಡಿನ ಯಾವ ಸ್ಪೀಡಲ್ಲಿ ನಾವು ಟರ್ನ್ ತೊಗೊಳ್ತಿದ್ದೇವೆ, ಎಷ್ಟು ರೇಡಿಯಸಲ್ಲಿ ಬಂದ್ಬಿಟ್ಟು ನಾವು ಗಾಡಿನ ಟರ್ನ್ ತೊಗೊಳ್ತಿದ್ದೇವೆ, ಮತ್ತು ಹಾಗೆ ಟರ್ನ್ ತೊಗೋಬೇಕಾದ್ರೆ ರೈಟ್ ಟರ್ನ್ ಇದ್ದರೆ ಈ ನಡುವೆ ಗ್ಯಾಪ್ ಏನಿದೆ ಸೊ ಎಷ್ಟು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಂಬಿಟ್ಟು ನಾವು ಟರ್ನ್ ತೊಗೊಳ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ನಾವು ಸ್ಟೇರಿಂಗ್ ವೀಲನ್ನು ಒಂದು ಸಾರಿ ಕಟ್ ಮಾಡಿದ್ರೆ ಟರ್ನ್ ಆಗುತ್ತೆ ಅಥವಾ ಅರ್ಧ ಸಾರಿ ಕಟ್ ಮಾಡಿದ್ರೆ ಟರ್ನ್ ಆಗುತ್ತೆ ಅನ್ನೋದೇನಿದೆ ಇದು ಬಂದ್ಬಿಟ್ಟು ತಪ್ಪು ಕಲ್ಪನೆ, ಆಯಿತಾ. ಈಗ ಅದೇ ರೈಟ್ ಟರ್ನಲ್ಲಿ ನಾನು ಮತ್ತೊಮ್ಮೆ ನಿಮಗೆ ಟರ್ನ್ ಮಾಡಿ ತೋರಿಸ್ತಾನೆ. ಆ್ಯಕ್ಚುಲಿ ಬಂದ್ಬಿಟ್ಟು ಇಲ್ಲಿ ನಾನು ಯಾವುದೇ ರೀತಿಯಲ್ಲಿ ಸ್ಟೇರಿಂಗ್ ವೀಲನ್ನು ಕೌಂಟ್ ಮಾಡಿ ಟರ್ನ್ ಮಾಡಲ್ಲ. ನಾನು ಯಾವ ರೀತಿ ಟರ್ನ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಗೆಸ್ ಮಾಡ್ತಾ, ಅಂದರೆ ಒಂದು ನನ್ನ ಗಾಡಿ ಜಡ್ಜ್ ಮಾಡ್ತಾ ನಾನು ಟರ್ನ್ ಮಾಡ್ತೇನೆ. ಈಗ ನೋಡಿ ಫಾರ್ ಎಕ್ಸಾಂಪಲ್ ಈಗ ರೈಟ್ ಟರ್ನ್ ತೊಗೊಳ್ದಿದೆ, ಸ್ವಲ್ಪ ಮಟ್ಟಿಗೆ ಸ್ಪೀಡ್ ಇದೆ, ನಾನೇನು ಮಾಡ್ತೇನೆ ನೋಡಿ ಹಾಫ್ ಟರ್ನ್ ತೊಗೊಂಡೆ ಅಷ್ಟೇ. ನಾನು ಸ್ಟೇರಿಂಗನ್ನು ಹಾಫ್ ಟರ್ನ್ ತೊಗೊಂಡೆ ನನ್ನ ಗಾಡಿ ಬಂದ್ಬಿಟ್ಟು ಪರ್ಫೆಕ್ಟಾಗಿ ಟರ್ನ್ ತೊಗೊಳ್ತು. ಅದೇ ನೀವು ಫಸ್ಟ್ ಟೈಮ್ ನೀವು ನೋಡಿದಾಗ ಏನಾಯ್ತು ಅಂತಂದರೆ ಸ್ಟೇರಿಂಗ್ ವೀಲ್ನ ಒಂದು ಸಾರಿ ಪೂರ್ತಿಯಾಗಿ ಟರ್ನ್ ಮಾಡಿದ ಮೇಲೆ ಗಾಡಿ ಬಂದ್ಬಿಟ್ಟು ಟರ್ನ್ ತೊಗೊಳ್ತು. ಸೊ ಇದೇನಂತ ಹೇಳಿದ್ರೆ ಡಿಪೆಂಡ್ ಆಗುತ್ತೆ. ಸ್ಟೇರಿಂಗ್ ವೀಲನ್ನು ಕಟ್ ಮಾಡ್ತಾ ನಾವು ಕೌಂಟ್ ಮಾಡ್ತಾ ಟರ್ನ್ ತೊಗೊಳಕ್ಕಾಗಲ್ಲ. ಈಗ ಅದೇ ರೀತಿ ನಾನು ಲೆಫ್ಟ್ ಟರ್ನ್ ತೊಗೊಳ್ದಿದೆ, ಅಲ್ಲಿ ನಾನು ನಿಮಗೆ ಟರ್ನ್ ಮಾಡಿ ತೋರಿಸ್ತೇನೆ. ಈಗ ಬಂದ್ಬಿಟ್ಟು ಸ್ಪೀಡ್ ಬಂದ್ಬಿಟ್ಟು ಆ್ಯಕ್ಚುಲಿ ಬಂದ್ಬಿಟ್ಟು 20 km/h ಸ್ಪೀಡಲ್ಲಿ ಹೋಗ್ತದೆ. ಈಗ ನನಗೆ ಲೆಫ್ಟ್ ಟರ್ನ್ ತೊಗೊಳ್ಬೇಕಂತ ಹೇಳಿದ್ರೆ ಈಗ ಸ್ಟೇರಿಂಗ್ ವೀಲ್ ನೀವು ಅಬ್ಸರ್ವ್ ಮಾಡಿ, ಸೊ ಒಂದು ಸಾರಿ ಕಟ್ ಮಾಡಿ ಹಾಗೆ ಬಂದ್ಬಿಟ್ಟು 1.5 ಅಂದರೆ ನನ್ನ ಸ್ಟೇರಿಂಗ್ ವೀಲ್ ಎಷ್ಟು ಟೈಮ್ ಕಟ್ ಆಗುತ್ತೆ ಲೆಫ್ಟ್ ಅಥವಾ ರೈಟು ಅಷ್ಟು ಪೂರ್ತಿಯಾಗಿ ಕಟ್ ಮಾಡಿದ ಮೇಲೆ ಬಂದ್ಬಿಟ್ಟು ನನ್ನ ಗಾಡಿ ಲೆಫ್ಟ್ ಟರ್ನ್ ತೊಗೊಳ್ತು. ಯಾಕೆ ಅಂತ ಹೇಳಿದ್ರೆ ನನ್ನ ಗಾಡಿಯ ಸ್ಪೀಡ್ ಬಂದ್ಬಿಟ್ಟು ಕಡಿಮೆ ಇತ್ತು, ಹಾಗೆ ಬಂದ್ಬಿಟ್ಟು ಟರ್ನಿಂಗ್ ರೇಡಿಯಸ್ ಏನಿದೆ ಅದು ಬಂದ್ಬಿಟ್ಟು ಕಡಿಮೆ ಇತ್ತು, ಸ್ಲೋ ಆಗಿ ನಾನು ಟರ್ನ್ ಮಾಡ್ತಾ ಇದ್ದೆ. ಈಗ ಅದೇ ಲೆಫ್ಟ್ ಟರ್ನ್ ಸ್ನೇಹಿತರೆ ಇವಾಗ ನಾನು ಟರ್ನ್ ಮಾಡಿ ತೋರಿಸ್ತೇನೆ. ಫಸ್ಟ್ ನಾನು ಟರ್ನ್ ಮಾಡಿದಾಗ ಏನಾಗಿತ್ತು ಅಂದರೆ ನಾನು ಸ್ಟೇರಿಂಗ್ ವೀಲ್ನ ಪೂರ್ತಿಯಾಗಿ ನಾನು ಎಷ್ಟು ರೊಟೇಟ್ ಆಗುತ್ತೋ ಲೆಫ್ಟ್ ಅಷ್ಟು ರೊಟೇಟ್ ಮಾಡಿದೆ, ಅಂದರೆ 1.5 ಟರ್ನ್ ಮಾಡಿದೆ. ಸೊ ಅವಾಗ ಬಂದ್ಬಿಟ್ಟು ನನ್ನ ಗಾಡಿ ಲೆಫ್ಟ್ ಟರ್ನ್ ತೊಗೊಳ್ತು. ಈಗ ನಾನು ಮತ್ತೆ ಸ್ಟೇರಿಂಗ್ ವೀಲ್ನ ಸ್ಟೇಟ್ ಮಾಡ್ಕೊಂಬಿಟ್ಟು ಅದೇ ಲೆಫ್ಟ್ ಟರ್ನಲ್ಲಿ ನಾನು ಡ್ರೈವ್ ಮಾಡಿ ತೋರಿಸ್ತೇನೆ. ಸೊ ಇವಾಗ ಬಂದು ಸ್ವಲ್ಪ ಮಟ್ಟಿಗೆ ಸ್ಪೀಡನ್ನು ಇಂಕ್ರೀಸ್ ಮಾಡ್ತೀನಿ, ಸೆಕೆಂಡಿಗೆ ಎಂಗೇಜ್ ಮಾಡ್ಕೊಂಬಿಟ್ಟು. ಸೊ ಇವಾಗ ಟರ್ನ್ ಮಾಡಿ ನೋಡ್ತೀನಿ ಎಷ್ಟು ಟರ್ನ್ ತೊಗೊಳ್ತೆ ಅಂತ. ಇವಾಗ ಅಬ್ಸರ್ವ್ ಮಾಡಿದ್ರೆ ಸ್ನೇಹಿತರೆ ಫಸ್ಟ್ ಟೈಮ್ ಟರ್ನ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟೇರಿಂಗ್ ವೀಲ್ 1.5 ಟರ್ನ್ ಮಾಡಿದ್ಮೇಲೆ ಲೆಫ್ಟ್ ಟರ್ನ್ ತೊಗೊಂಡಿತ್ತು. ಸೊ ಸೆಕೆಂಡ್ ಟೈಮ್ ಅದೇ ಲೆಫ್ಟ್ ಟರ್ನ್ ಅದೇ ಸೇಮ್ ಲೆಫ್ಟ್ ಟರ್ನ್ ತೊಗೋಬೇಕಾದ್ರೆ 1 ಟರ್ನ್ ಅಷ್ಟೇ ತೊಗೊಳ್ತು, ಅಂದರೆ ಒಂದು ಹಾಫ್ ಟರ್ನ್ ಏನಂತ ಅದು ಬಂಬಿಟ್ಟಿಲಿಕ್ಕೆ ಮತ್ತೆ ಕಡಿಮೆ ಆಯಿತು. ಯಾಕಂತ ಹೇಳಿದ್ರೆ ಫಸ್ಟ್ ಟೈಮಲ್ಲಿ ನಾನು ಸ್ಟೇರಿಂಗ್ ಎಲ್ಲ ಕಟ್ ಮಾಡಬೇಕಾದ್ರೆ ನನ್ನ ಗಾಡಿಯ ಸ್ಪೀಡ್ ಬಂದ್ಬಿಟ್ಟು 20 km/h ಸ್ಪೀಡಲ್ಲಿ ಡ್ರೈವ್ ಮಾಡ್ತಾ ಇದ್ದೆ, ಸ್ಪೀಡಲ್ಲಿ ಹೋಗ್ತಾ ಇತ್ತು. ಸೊ ಆ ಟೈಮೆಲ್ಲ ಟರ್ನ್ ಮಾಡಬೇಕಾದ್ರೆ ಪೂರ್ತಿಯಾಗಿ ನಾನು ಕಟ್ ಮಾಡಬೇಕಾಗಿತ್ತು ಸ್ಟೇರಿಂಗ್ ವೀಲನ್ನು. ಸೆಕೆಂಡ್ ಟೈಮ್ ಟರ್ನ್ ಮಾಡಬೇಕಾದ್ರೆ ಗಾಡಿಯ ಸ್ಪೀಡ್ ಬಂದ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇತ್ತು, ಅಂದರೆ 30 km/h ಸ್ಪೀಡ್ಗಿಂತ ಜಾಸ್ತಿ ಇತ್ತು. ಸೊ ಆ ಟೈಮಲ್ಲಿ ಸ್ಟೇರಿಂಗ್ ವೀಲನ್ನು ಲೆಫ್ಟ್ ಅದೇ ಸೇಮ್ ಲೆಫ್ಟ್ ಟರ್ನ್ ಮಾಡಬೇಕಾದ್ರೆ 1 ಟರ್ನ್ ಮಾತ್ರನೇ ಕಟ್ ಮಾಡಾಯಿತು. ಸೊ ಅದೇ ರೀತಿಯಲ್ಲಿ ಮತ್ತೆ ನಾನು ಡ್ರೈವ್ ಮಾಡಿ ತೋರಿಸ್ತೇನೆ. ಅದೇ ಲೆಫ್ಟ್ ಟರ್ನಲ್ಲಿ ಸ್ವಲ್ಪ ಮಟ್ಟಿಗೆ ಡಿಸ್ಟೆನ್ಸನ್ನು ಜಾಸ್ತಿ ಮೇಂಟೈನ್ ಮಾಡ್ಕೊಂಬಿಟ್ಟಿಗೆ ನಾನು ಟರ್ನ್ ಮಾಡಿ ತೋರಿಸ್ತೇನೆ. ಇವಾಗ ನೋಡಿ ಇವಾಗ ಎಷ್ಟು ಟರ್ನ್ ತೊಗೊಳ್ತು ಅಂತ ಹೇಳಿದ್ರೆ ಡಿಸ್ಟೆನ್ಸನ್ನು ನಾನು ಜಾಸ್ತಿ ಮೇಂಟೈನ್ ಮಾಡ್ಕೊಂಡಿದ್ದೆ ಲೆಫ್ಟ್ ಟರ್ನ್ ತೊಗೊಳ್ಬೇಕಾದ್ರೆ, ಹಾಗೆ ಬಂದ್ಬಿಟ್ಟು ಸ್ಪೀಡ್ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇತ್ತು. ಸೊ ಅವಾಗ ನಾನು ಟರ್ನ್ ಮಾಡಬೇಕಾದ್ರೆ ಸ್ಟೇರಿಂಗ್ ವೀಲ್ ಬಂದ್ಬಿಟ್ಟು ಒಂದು 3/4 ಭಾಗ ಟರ್ನ್ ಮಾಡಿದೆ, ಅಂದರೆ ಒಂದು ಫುಲ್ಲು ನಾನು ರೊಟೇಟ್ ಮಾಡಲಿಲ್ಲ, ಅದಕ್ಕಿಂತ ಕಡಿಮೆ ರೊಟೇಟಲ್ಲೇ ಗಾಡಿ ಬಂದ್ಬಿಟ್ಟು ಟರ್ನ್ ತೊಗೊಳ್ತು. ಇದರಿಂದ ಏನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ನಾವು ಯಾವಾಗಲೂ ಲೆಫ್ಟ್ ಟರ್ನು ರೈಟ್ ಟರ್ನು 90 ಡಿಗ್ರಿ ಟರ್ನ್ ತೊಗೋಬೇಕಾದ್ರೆ ನಮ್ಮ ಸ್ಟೇರಿಂಗ್ ವೀಲ್ನ ಇಷ್ಟೇ ಕಟ್ ಮಾಡಿದ್ರೆ, ಅಂದರೆ ಒಂದು ಸಾರಿ ಟರ್ನ್ ಮಾಡಿದ್ರೆ ಬಂದ್ಬಿಟ್ಟು ನಮ್ಮ ಗಾಡಿ ಪರ್ಫೆಕ್ಟಾಗಿ ಟರ್ನ್ ತೊಗೊಳುತ್ತೆ, ಅಥವಾ ಹಾಫ್ ಟರ್ನ್ ಮಾಡಿದ್ರೆ
ನಮ್ಮ ಗಾಡಿ ಬಂದ್ಬಿಟ್ಟು ರೊಟೇಟ್ ಆಗುತ್ತೆ ಅನ್ನೋದೇನಿದೆ ಇದು ಬಂದ್ಬಿಟ್ಟು ಒಂದು ತಪ್ಪು ಕಲ್ಪನೆ ಅಷ್ಟೇ, ಒಂದು ಮಿತ್ತು. ಟರ್ನ್ ಮಾಡಬೇಕಾದ್ರೆ ನಾವು ಲೆಫ್ಟ್ ಇರಲಿ ರೈಟ್ ಟರ್ನ್ ಇರಲಿ ಗಾಡಿನ ನಾವು ಜಡ್ಜ್ ಮಾಡ್ತಾ ನಮ್ಮ ವೀಲ್ ಎಲ್ಲಿ ಹೋಗ್ತಾ ಇದೆ ಅದನ್ನು ಜಡ್ಜ್ ಮಾಡ್ತಾ ನಾವು ಟರ್ನ್ ಮಾಡಬೇಕೆ ಹೊರತು ಸ್ಟೇರಿಂಗ್ ವೀಲ್ನ ಕೌಂಟ್ ಮಾಡ್ತಾ ಟರ್ನ್ ಮಾಡ್ತಾ ನಾವು ಕಟ್ ಮಾಡಬಾರ್ದು. ಓಕೆನಾ? ಸೊ ಇದು ಆ್ಯಕ್ಚುಲಿ ಟೋಟಲಿ ಡಿಪೆಂಡ್ ಆಗುತ್ತೆ ನಾವು ಯಾವ ಸ್ಪೀಡಲ್ಲಿ ಟರ್ನ್ ತೊಗೊಳ್ತಿದ್ದೇವೆ, ಎಷ್ಟು ಟರ್ನಿಂಗ್ ರೇಡಿಯಸಲ್ಲಿ ಟರ್ನ್ ತೊಗೊಳ್ತಿದ್ದೇವೆ, ಎಷ್ಟು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಂಬಿಟ್ಟು ನಾವು ಲೆಫ್ಟು ರೈಟು ಟರ್ನ್ ತೊಗೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ನೀವು ಯಾವಾಗಲೂ ಟರ್ನ್ ಮಾಡಬೇಕಾದ್ರೆ ಅದು ಲೆಫ್ಟ್ ಟರ್ನ್ ಇರಲಿ ರೈಟ್ ಟರ್ನ್ ಇರಲಿ ಸ್ಟೇರಿಂಗ್ ವೀಲ್ನ ಕೌಂಟ್ ಮಾಡ್ತಾ ಸ್ಟೇರಿಂಗ್ ವೀಲ್ ಮೇಲೆ ನಿಮ್ಮ ಕಾನ್ಸಂಟ್ರೇಟ್ ಮಾಡ್ತಾ ಟರ್ನ್ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಕಾನ್ಸಂಟ್ರೇಷನ್ ರೋಡ್ ಮೇಲ್ಗಡೆ ನಾವು ಯಾವ ಟರ್ನ್ ತೊಗೊಳ್ತೀವಿ, ರೈಟ್ ಟರ್ನ್ ತೊಗೊಳ್ತಿದ್ವಿ ಅಂತ ಹೇಳಿದ್ರೆ ನಮ್ಮ ಲೆಫ್ಟ್ ವೀಲ್ ಜಡ್ಜ್ ಮಾಡ್ತಾ ಲೆಫ್ಟ್ ವೀಲ್ ಬಂದ್ಬಿಟ್ಟು ಪರ್ಫೆಕ್ಟಾಗಿ ಟರ್ನ್ ತೊಗೊಳ್ತಿದ್ಯಾ ಅನ್ನೋದ್ರ ಮೇಲೆ ಜಡ್ಜ್ ಮಾಡ್ತಾ ನೀವು ಟರ್ನ್ ಮಾಡಿದ್ರಿ ಅಂತ ಹೇಳಿದ್ರೆ ನಮ್ಮ ಗಾಡಿ ಬಂದ್ಬಿಟ್ಟು ಪರ್ಫೆಕ್ಟಾಗಿ ಟರ್ನ್ ತೊಗೊಳುತ್ತೆ. ಹೋಪ್ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೋತೀನಿ. ಲೈಕ್ ಆದರೆ ಈ ವಿಡಿಯೋನ ನೀವು ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಕೂಡ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಕೂಡ ಮಾಡ್ಬೋದು. ಮತ್ತು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ.